ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಗೈಸ್, ಅದಕ್ಕೆ ಸುಮಾರು ಕಸ ಎಲ್ಲ ಇದ್ದಾವೆ ನೋಡಿ. ಇಲ್ಲಿ ಸುಮಾರು ವೇಸ್ಟೇಜ್ ಎಲ್ಲ. ಟೋಟಲ್ ಎಷ್ಟು? 1 2 3 4 5 ಇಲ್ಲಿ 6 7 8. ಕಮಾನ್. ಇನ್ನೇನು ಕಸದ ಆಟೋ ಬೇರೆ ಬಂತು. ಹ್ಞೂ ಶಾಲಾ ಕಾಲೇಜುಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ 1ರಿಂದ ಜಿಲ್ಲಾ ಪಂಚಾಯತಿ ಹಾಸನ ದಿನಾಂಕ 10ರಲ್ಲಿ 1ರಿಂದ 19 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಗಾಯ್ಸ್ ನಮ್ಮ ಗಾನ ನೋಡಿ ಗಾಯ್ಸ್. ಟೆರೆಸ್ಗೆನೆ ಬೀಟ್ರೂಟ್ ಜ್ಯೂಸ್ ತಂದ್ಲು ಗಾಯ್ಸ್. ಆ್ಯಕ್ಚುಲಿ ಇಲ್ಲೇ ಟೆರೆಸ್ ಮೇಲೆ ಹಂಗೆ ವಾಕ್ ಮಾಡ್ತಿದ್ನಾ, ನಮ್ಮ ಗಾನ ಸಡನ್ನಾಗಿ ಬೀಟ್ರೂಟ್ ಜ್ಯೂಸ್ ತಂದು ಕೊಟ್ಲು. ನಾನು ಬೀಟ್ರೂಟ್ ಬರೀ ಒಂದೇ ಇತ್ತು ಅಂತ ದೊಡ್ಡಮ್ಮ, ಅದು ಸಣ್ಣದು ಇಷ್ಟು ಕೊಟ್ಟೈತೆ. ಕ್ಯಾರೆಟ್ ಜಾಸ್ತಿ ಹಾಕೈತೆ ಇವತ್ತು. ನಾನು ಕಾಲೇಜ್ ಎಷ್ಟೊತ್ತಿಗೆ? 9:15 ಬಿಡೋದು ಸಂಜೆ. ಪಂಪ್ಕಿನ್ ಸೀಡ್ ನಾನು ಹಾಕಂಡೆ. ಪಂಪ್ಕಿನ್ ಸೀಡ್ಸ್ ಒಳ್ಳೇದ್ಗಾನು. ಇದು ಅಮ್ಮ ಈಗ ಅಡುಗೆ ಮನೇಲಿ ಯಾವ್ದು ಜಿರ್ಲೆ ಒಂದು ಇಲ್ವಾ ಈಗ? ಹ್ಞೂ ಗೈಸ್ ಹಂಗೆ ಅಂದ ತಕ್ಷಣ ನೋಡಿ ಇಲ್ಲಿ ಗೈಸ್ ಏನಾದ್ರು ಕಮೆಂಟ್ ಮಾಡಿ ಗೈಸ್. ಇದು ಏನೋ ಜಿರ್ಲೆ ಬರೀ ಮರಿಗಳ ಎಲ್ಲಿಂದ ಬರ್ತವೆ ಪಾಪ ಬಿಡು, ಮರಿನ್ ಸಾಯಿಸ್ಬೇಡ ಗೈಸ್. ಆ್ಯಕ್ಚುಲಿ ನಮ್ಮ ಗಾನವಿ ಸ್ಕಿನ್ ಬರೀ ಒಂದು 3 ದಿನಕ್ಕಮ್ಮ ಚೇಂಜ್ ಆಯ್ತಲ್ಲಮ್ಮ ಇವಳು ಸ್ಕಿನ್ನು ಅಮ್ಮ ಅಲ್ವಾ? ಎಲ್ಲಿಗಾನ ತಿರುಗು ಈ ಕಡೆ ಬಾಯಿಲ್ಗಾನು ಗೈಸ್ ನೋಡಿಲಿ ಎಷ್ಟು ನಾಚ್ಕತ್ತಾಳ. ಬಾಯಿಲ್ಗಾನು 1 ನಿಮಿಷ. ಐ ನೋಡಿಲಿ ಹೆಂಗಾಡ್ತಾಳಮ್ಮ. ಗಾನು ತೆಗಿ ಗಾನು ಇಲ್ಲಿ ಇಲ್ಲ ತೆಗ್ಯವ. ನಿಂದೆ ತೋರ್ಸು. ಇಲ್ಲ ನಂದಿಗಿಂತ ನಿಂದ್ರಲ್ಲಿ ಎಫೆಕ್ಟ್ ಬೇಗ ಕಾಣ್ತೈತೆ. ಬೀಟ್ರೂಟ್ ಜ್ಯೂಸು ನೋಡಿಲಿ ಗೈಸ್, ಇಲ್ಲಿಟ್ಟೋಳೆ ಆ ಲೋಟ, ಅದ್ರ ಮಾರ್ಕ್ ಇಲ್ಲೇ ಬಿದ್ದೈತಿ ಇಲ್ಲಿ. ಇಷ್ಟೇ ಅಪ್ಪ. ಇದು ನಿಂಗೆ ವಾಕ್ಸದ್ಬಿಟ್ಟು ಡ್ರೈ ಬಟ್ಟೆಲಿ ಬರೆಸ್ತಾಳೆ. ಗಾನಂತ ಒಬ್ರು ಕಮೆಂಟ್ ಹಾಕಿದ್ರು ಗಾನು. ಏನಂತ? ಒಬ್ರು ಇದೇ ಕಾಲೇಜಲ್ಲಿ ನಿಮ್ಮ ಕಾಲೇಜಲ್ಲೇ ಓದಿದ್ದಂತೆ ಆಯ್ತಾ, ನೀನು ವ್ಲಾಗ್ ಮಾಡ್ಕೊಂಡು ಬರ್ಬೇಕಂತೆ ನಿಮ್ಮ ಕಾಲೇಜ್ದು ಒಂದಿನ. ಮಾಡ್ಕೊಬತ್ತೀಯಾ? ಹಾಂ ನಿಜ. ಜೊತೆಗೆ ಅವ್ರು NCCನೂ ಮಾಡಿದ್ರಂತೆ ಸೇಮ್ ನಿನ್ನಂಗೆನೆ. ಅದಕ್ಕೆ ಅದ್ರದ್ದು ಮೆಮೊರೀಸು ಅವರಿಗೆ ಬೇಕಂತೆ. ಅದಕ್ಕೆ ನಿನಗೆ ಹೇಳೋರೆ ನನಗೆ ಇದು ಮಾಡ್ತಾರ ಅವ್ರ ಯಾರು ಎಲ್ಲ ಮಾಡ್ತಾರೆ. ತೋರಿಸು ಹಂಗೆ ಇಲ್ಲ ಆಯ್ ಮಾಡ್ತಾರೆ. ಇದು ಫೋನ್ ಇಟ್ಕೊಳ್ಳೋದಾದ್ರೆ ಇಟ್ಕೊಂಡು ಬ್ಲಾಗ್ ಮಾಡಿ ಬೇಡ ತಗ, ನಾನು ಮಾಡ್ತೀನಿ ತಗ. ಸರಿ ಆಯ್ತು. ಇವತ್ತಮ್ಮ ಬದನೆಕಾಯಿ ಚೆನ್ನಾಗಿರೋದು ಸಿಕ್ಕಿದ್ವು. ಹಿಂಗೆ ಮುಟ್ಟಿಲಿ ಬಿಡು ಅದನ್ನ. ಇವೆಲ್ಲ ಗಟ್ಟಿ ಇದೆ ತಾನೆ, ಹಿಂಗಿರಬಾರ್ದು. ಬದನೆಕಾಯಿ ಹಿಂಗೆ ಎತ್ತಿದ್ರೆ ವೆಯ್ಟ್ಲೆಸ್ ಇರಬೇಕು. ಎತ್ತಿದ್ರೆ ವೆಯ್ಟ್ಲೆಸ್ ಇರಬೇಕಾ? ನೋಡಿ ಇವು ಚೆನ್ನಾಗವೆ, ಇವು ಬಲ್ತಾವ. ಅದಕ್ಕೆ ನಿಂಗೆ ಹಾಕಿ ಬಂದಿರೋದು, ಇಲ್ಲಾಂದ್ರೆ 6 ಬರುತ್ತೆ. ಇದು ಬಲ್ತೋಗಿದೆ. ಇದು ಚೆನ್ನಾಗಿರಲ್ಲ. ಇದು ನೋಡಿಲಿ ತುದಿ ಎಲ್ಲ ನೋಡಿಲಿ, ಆಗಲೇ ಯೆಲ್ಲೋ ಕಲರ್ ಬಂದಿದೆ. ನಾನು ಮೇನ್ ಇದನ್ನ ನೋಡಿದೆ, ಅದನ್ನು ಹಿಂಗೆ ಎತ್ತಿದ್ರೆ ಗೊತ್ತಾಗ್ಬಿಡುತ್ತೆ ಮಮ್ಮೆ. ಹಿಂಗೆ ಅದಕ್ಕೆ ವೆಯ್ಟ್ಲೆಸ್. ಅದಕ್ಕಿನ್ನ ಇವತ್ತು ಸೋಮವಾರ, ನಾಳೆ ಮಂಗಳವಾರ ಸಂತೆಗೆ ಹೋಗ್ಬಿಟ್ಟು ಬರೋಣ. ಹೋಗೋಣ. ಅಲ್ಲಲ್ಲ ಸರಿ ಸರಿ. ಈಗ ಚಿಕನಲ್ಲಿ ನೋಡೋ ಚಿಕನಲ್ಲಿ ಚೆನ್ನಾಗಿರತ್ತಾರಲ್ವಾ? ನಮ್ಮ ತರಕಾರಿನ ಮೇನ್ ಹೆಂಗಸ್ರು ತಗೊಬರ್ಬೇಕು, ಚಿಕನ್ನು ಮಟನ್ನ ಮೇನ್ ಗಂಡಸ್ರು ತಗೊಬರ್ಬೇಕು. ತಿಳ್ಕ ನೀವೆಲ್ಲ ಏನು ಓದಿದ್ದೀರಾ ನೀವೆಲ್ಲ? ಅದಕ್ಕೆ ಓದಿಲ್ಲ ಕಣಪ್ಪ, ನೀನು ಹೇಳ್ತಾ ಇದೆಯಲ್ವ. ಆ್ಯಕ್ಚುಲಿ ಇಲ್ಲಿ ಮನೆ ಮುಂದೆ ನೋಡಿ, ಇಲ್ಲಿ ಎಲೆ ಎಷ್ಟು ಬಿದ್ದಿದ್ದಾವೆ ಅಂದರೆ ಹೆವಿ ಬಿದ್ದೈತೆ. ಅದಕ್ಕೀಗ ಇದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಈಗ ಇಲ್ಲಿ ಬಂದಿದ್ದೀನಿ.
ಗೈಸ್ ಇದು ಮಾಸ್ಕ್ ಏನಾದ್ರು ಹಾಕೊಂಡ್ರೆ ಸಾಕು ಗುರು, ಸೇಮ್ ಲಾಕ್ಡೌನೇ ಫೀಲ್ ಮಾತ್ರ. ಆದ್ರೂ ಲಾಕ್ಡೌನ್ ಎಷ್ಟು ಸಖತ್ತಾಗಿತ್ತಲ್ವಾ ಗೈಸ್. ಗೈಸ್ ಹೊರಗಡೆ ಕಸ ಎಲ್ಲ ಫುಲ್ ಗುಡ್ಸಾಯ್ತು, ಎಲೆ ಎಲ್ಲ ಚಿಲಿಕೆ ತುಂಬ ಇತ್ತು. ಅಮ್ಮ ಅದನ್ನ ಎಲೆನ ರಾತ್ರಿ ಇದಕ್ಕೆ ಬೆಂಕಿ ಹಾಕಲ್ಲ, ಬೆಂಕಿ ಆದ್ರೂ ಕಾಯಿಸ್ಕೊಬೋದು ರಾತ್ರಿ. ಪಪ್ಪ ಹ್ಞೂ ಅಂತು, ಬೆಸ್ಟ್ ಐಡಿಯಾ ಅಂತು. ಗೈಸ್ ಈಗ ನಮ್ಮಮ್ಮ ಈಗ ಚಿಕನ್ನಿಗೆ ಅಲ್ಲ ಚಪಾತಿಗೆ ಚಿಕನ್ನು, ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ಮಮ್ಮ ಮತ್ತೆ ನಮ್ಮಪ್ಪ ತಿನ್ನಲ್ವಲ್ಲ, ಅದಕ್ಕೆ ನಮ್ಮಮ್ಮ ಬದನೆಕಾಯಿ ತರ್ಸ್ಕೊಂಡ್ರು. ಅದ್ರಲ್ಲೇನೋ ಗೊಜ್ಜು ಮಾಡ್ತೇವೆ, ಬದನೆಕಾಯಿ ಗೊಜ್ಜು. ಚಲೋ ನಾವೀಗ ಚಿಕನ್ ಚಾಪ್ಸ್ ಅಂತಿಲ್ಲ. ಇಲ್ಲಿ ಬಿಡು. ನಮ್ಮಪ್ಪ ನೋಡಿ ಇಲ್ಲಿ RX-ಗೆ ಕವರು ಹೊಲ್ಸ್ಕೊಂಡ್ಬಿಟ್ಟು ಬಂದವ್ರೆ, ಹೊಸ ಕವರು. ಎಷ್ಟಾಯ್ತು ಅಂದ್ರಿ ಪಾಪ? 1.5. ಹೆಂಗ್ ಮಾಮೂಲಿ ಆದರೆ 750. ಏನು ಡಿಫ್ರೆನ್ಸ್ ಏನು? ಬಟ್ಟೆ ಚೇಂಜ್. ಹಾಂ ಹಾಂ, ಸಪ್ರೇಟ್ ಹೊಲ್ಸಿದ್ದು. ಥ್ರೆಡ್ಮಿಲ್ ಸರ್ವಿಸಾ? ಏನು ಕ್ಲೀನ್ ಮಾಡಕ್ಕ? ಗೈಸ್ ಹಂಗಂತ ಒಬ್ರು ಕಮೆಂಟ್ ಹಾಕಿದ್ರಿ, ಬ್ರೋ ನಿಮ್ಮ ಮನೇಲಿರೋ ಥ್ರೆಡ್ಮಿಲ್ ಬಗ್ಗೆ ಹೇಳಿ, ಯಾವ ಕಂಪ್ನಿದು ಮತ್ತೆ ಎಷ್ಟಕ್ಕೆ ತಗೊಂಡ್ರಿ, ಯಾವಾಗ ತಗೊಂಡ್ರಿ, ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳಿದ್ರಿ. ಆ್ಯಕ್ಚುಲಿ ನಮ್ಮ ಮನೇಲಿ ಇರೋ ಥ್ರೆಡ್ಮಿಲ್ಲು ಕಂಪ್ನಿ ಬಂದು ವೆಲ್ ಕೇರ್ ಅಂತ. ನೀವು ಏನು ಸರ್ವಿಸ್ ಮಾಡಕ್ಕಪ್ಪ? ಬೆಲ್ಟ್ ಕ್ಲೀನ್ ಮಾಡೋಣ ಅಂತ. ಅಲ್ಲಿ ಇಲ್ಲಿ ಬೆಲ್ಟ್ ಕ್ಲೀನ್ ಮಾಡೋಣ ಅಂತ. ದಡಿಲೆಲ್ಲ ಒರೆಸಿ ನೋಡಿಲಿ ಈ ಥರ ಕೂತಿರುತ್ತಲ್ಲ. ನಾವಿದನ್ನ ಥ್ರೆಡ್ಮಿಲ್ ತಗೊಂಡು ಸುಮಾರು ವರ್ಷನೇ ಆಗಿದೆ ಗುರು. ಏನು ಒಂದು 2014 ಅಥವಾ 2013 ಟೈಮಲ್ಲೋ ತಗೊಂಡಿದ್ದು. ಅವಾಗಲೇ ಪ್ರೈಸು ಒಂದು ಅರೌಂಡ್ 1,60,000 ಏನೋ ಇತ್ತು. ಬಟ್ ಅವಾಗೇನೋ ಆಫರಲ್ಲಿ ನಮ್ಮಪ್ಪ ಒಂದು 1,30,000ಗೆ ಇದನ್ನ ತಗೊಂಡ್ರಂತೆ. ಆದರೆ ಇವಾಗ ಈ ಮಾಡೆಲ್ ಈಗ ಸ್ಟಾಪ್ ಮಾಡಿದ್ದಾರಂತೆ. ಬ್ರೋ ನಿಮ್ಮ ಫೋರ್ಡ್ ಎಕೋಸ್ಪೋರ್ಟ್ ಕಾರ್ ರಿವ್ಯೂ ಮಾಡಕ್ಕೆ ಹೇಳಿ ಅಂಕಲ್ಗೆ, ಬಿಗ್ ಫ್ಯಾನ್ ಆಫ್ ಯುವರ್ ಫಾದರ್. ಓಕೆ ಹೇಳ್ತೀನಿ, ಪಕ್ಕ ಹೇಳ್ತೀನಿ. ಬ್ರೋ ನಿಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಹೇಳಿ ಬ್ರೋ. ನಮ್ಮಮ್ಮ ಇಲ್ಲಿ ಬಟ್ಟೆ ಒಗಿತವ್ರೆ. ಅಮ್ಮ ನಿಂದು ಪಪ್ಪಂದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಹೇಳಮ್ಮ, ಹೇಳು ಏನಂತೆ. ಹೇಳಿ ಬೇಗ. ಬರೀ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಷ್ಟೇ? ಲವ್ ಮ್ಯಾರೇಜು, ನಂದು ಅರೇಂಜ್ ಮ್ಯಾರೇಜು. ಗೈಸ್ ತಿಳಿತಲ್ಲ ಗೈಸ್, ಏನಾದ್ರು ಡೌಟ್ ಇದೆ ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಇದ್ರ ಮೇಲೆ ಕ್ವಶನ್ ಕೇಳೋಣ. ಆಯ್ತಾ? ಅವ್ರ ಕ್ವಶನ್ ಕೇಳಿ ನೀನು ಆನ್ಸರ್ ಮಾಡಬೇಕು. ಪಪ್ಪ ಬದಲಿ ಕೇಳು. ನಿಮ್ಮ ಅಪ್ಪ ಅಮ್ಮ ಅವರು ಹೆಂಗ್ ಪರಿಚಯ ಆಯಿದ್ರು? ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಹೇಳಿ ಬ್ರೋ. ನಿಮ್ಮ ಅಪ್ಪ ಅಮ್ಮನ ಅವರು ಲೈಫ್ ಸ್ಟೋರಿ ಹೇಳಿದ್ರೆ ಚೆನ್ನಾಗಿರುತ್ತೆ ಬ್ರೋ. ಪ್ಲೀಸ್ ನನ್ನ ಕಮೆಂಟ್ನ ಪಿಕ್ ಮಾಡಿ. ಸರಿ ಆಯ್ತು. ಇವಾಗ ಪ್ರೆಸೆಂಟ್ ಈಗ ನಮ್ಮ ಅಪ್ಪ ಈಗ ಹೊರಗಡೆ ಹೋಗಿದ್ದಾರೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಮ ಕಮೆಂಟಿಗೆ ಪಕ್ಕಾ ಇದಕ್ಕೆ ಆನ್ಸರ್ ಸಿಗುತ್ತೆ, ಓಕೆನಾ? ರೋಹಿತ್ ಅನ್ನೋರು ಆಕ್ಚುಲಿ ಈಗ ಯೂಶಲಿ ಕಮೆಂಟ್ ಆಗ್ತಾನೆ ಅವ್ರೆ, ಏನಂತಂದ್ರೆ ಬ್ರೋ ಮೈಸೂರಿಗೆ ಬಾ ಬ್ರೋ, ಮೈಸೂರಿಗೆ ಬಾ ಬ್ರೋ ಅಂತ. ಬರೋಣ ರೋಹಿತ್ ಅವರೇ, ಬರೋಣ, ಎಲ್ಲ ಕಡೆ ಬರೋಣ. ಆದರೆ ಸ್ವಲ್ಪ ಈಗ ನಮ್ಮ ಊರು ಹಾಸನ್, ಆದರೆ ಇರೋದು ಬೆಂಗಳೂರಿನಲ್ಲಿ. ಹಾಸನ್ನ ದಿನ ನಿಮ್ಮ ವಿಡಿಯೋಸ್ಲಿ ನೋಡಿ ಖುಷಿ ಪಡ್ತೀನಿ. ಚಕ್ರಮ್, ಈ ಪ್ರಶ್ನೆ ನಿಮ್ಮ ಅಪ್ಪಗೆ. ಅವ್ರಿಗೆ ಜೀವನದಲ್ಲಿ ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂತ ಕೇಳು. ಅವ್ರ ಆಸೆ ಅಂತೆ ಇವತ್ತು ಆಗಿದ್ರೆ ವೆಲ್ ಗುಡ್, ಅಥವಾ ಆ ಆಸೆ ಇದ್ರಿಲಿಲ್ಲ ಅಂತ ಇದ್ರೆ ಇವತ್ತು ಅವ್ರು ಇರುವ ಸ್ಥಾನದಲ್ಲಿ ಎಲ್ಲೋ ಒಂದ್ಸತಿ ಯೋಚನೆ ಮಾಡಿದಾಗ ಅವರು ಅನ್ಕೊಂಡಿದ್ ಆಗಿಲ್ಲ ಅನ್ನೋ ಕೊರಗು ಕಾಡುತ್ತಾ, ಅಥವಾ ಗೋ ವಿತ್ ದ ಫ್ಲೋ ಅಂತ ಇದರ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಕೇಳಿದೀನಿ, ಬಟ್ ಅವರ ವ್ಯೂ ಪಾಯಿಂಟ್ ಆಫ್ ಲೈಫ್ ತಿಳ್ಕೋಬೇಕು. ಶಿವಪ್ರಸಾದ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಈ ಕಮೆಂಟಿಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಏನಕ್ಕಂದ್ರೆ ಈಗ ನಮ್ಮ ಅಪ್ಪ ಎಲ್ಲ ಈಗ ಹೊರಗಡೆ ಹೋಗಿದ್ದಾರೆ. ಅದ್ರೆ ಈಗ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಬೇರೆ ಮಾಡಬೇಕು, ಸ್ವಲ್ಪ ಟೈಮ್ ಆಗೈತೆ. ಸೊ ಅದಕ್ಕೆ ಬ್ರೋ ಹೌ ಈಸ್ ಬೋಟ್ 650 ಹೆಡ್ಫೋನ್? ಇಲ್ಲೇ ಇದೆ ಬೋಟ್ 650 ಹೆಡ್ಫೋನ್. ಆಕ್ಚುಲಿ ಬೋಟ್ ಕಂಪ್ನಿದು ನಾನು ತಗೊಂಡಿದ್ದು ಒಂದು 1 year ಆಗಕ್ ಬಂತು. ಬಟ್ ಚೆನ್ನಾಗಿದೆ, ವಾಯ್ಸ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಆದ್ರೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇಲ್ಲಿ ಮುರ್ಕೊಂಡು ಹೋಗಿದೆ. ಇಲ್ಲಿ ಮೇಲೆ ಸ್ವಲ್ಪ ಪ್ಲಾಸ್ಟರ್ ಎಲ್ಲ ಹಾಕಿ ಸ್ವಲ್ಪ ಜುಗಾಡ್ ಮಾಡಿದೀನಿ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಫುಲ್ ರೆಸಿಪಿ ಕರೆಕ್ಟ್ ಆಗಿ ತೋರಿಸಿ ಅವ್ರ ಅಮ್ಮಗೆ ಕುಕಿಂಗ್ ಚಾನಲ್ ಓಪನ್ ಮಾಡಿ ಕೊಡಿ, ಬ್ಯಾಚುಲರ್ಗೆ ಹೆಲ್ಪ್ ಆಗುತ್ತೆ ಅಂತ ಕಮೆಂಟ್. ಚಕ್ರಮ್
ಫ್ಯಾನ್ ಫ್ರಮ್ ಜರ್ಮನಿ. ಪ್ರಜ್ವಲ್ ಅವರೇ, ವಾ, ಹಂಗಾರೆ ನೀವು ಜರ್ಮನ್ ಅಲ್ಲಿ ಓದ್ತಿದ್ದೀರಾ ಅಥವಾ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಏನೋ ಗೊತ್ತಿಲ್ಲ, ಬಟ್ ಈ ಕಮೆಂಟ್ ನ ಓದಿ ಖುಷಿ ಆಯ್ತು. ಥ್ಯಾಂಕ್ ಯು ಪ್ರಜ್ವಲ್ ಅವರೇ. ಸರಿ, ಫುಲ್ ರೆಸಿಪಿ ತೋರಿಸ್ತೀನಿ ನಾ ಕುಕಿಂಗ್ ಚಾನಲ್, ಅಲ್ಲ ನನ್ನ ಚಾನಲ್ ಅಲ್ಲೇ. ಅಲ್ಲ ಗುರು, ಪಕೋಡ ಮಾಡಿಸ್ತೀನಿ ಅಂತ ಹೇಳಿ ಕೈ ಕೊಟ್ಟಲ್ಲ. ನಾನ್ ಕೈ ಕೊಟ್ಟಿಲ್ಲ ಗುರು, ನಾವ್ ಅಪ್ಪನೇ ಕೈ ಕೊಟ್ಟಿರೋದು. ಬ್ರೋ, ಚಾಲೆಂಜ್ ವಿಡಿಯೋ ವಿತ್ ಮಾಮ್ ಅಂಡ್ ಗಾನು ಮಾಡಿ. ಓಕೆ, ಚಾಲೆಂಜ್ ವಿಡಿಯೋ ಮಾಡ್ತೀನಿ, ನಾನು ಗಾನು ಅಮ್ಮ ಮಾಡ್ತೀವಿ. ಬಟ್ ಏನ್ ಚಾಲೆಂಜ್ ಮಾಡ್ಬೇಕು ಕಮೆಂಟ್ ಮಾಡಿ ಬ್ರೋ. ಓಕೆ, ಆಕ್ಚುಲಿ ಈಗ ನಾನು ನಿಮ್ಗೆ ಒಂದು 2-3 ಜನಕ್ಕೆ ನಾನು ನೆಕ್ಸ್ಟ್ ವ್ಲಾಗ್ಗೆ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಕೊಡಿಸ್ತೀನಿ ಅಂತ ಹೇಳಿದೀನಿ. ಓಕೆ, ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬೈ. ಗೈಸ್, ಜೊತೆಗೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೀನಿ, ಅಮ್ಮ ನೀನೊಂದು ಯೂಟ್ಯೂಬ್ ಚಾನಲ್ ತೆಗಿ ಕುಕ್ಕಿಂಗಿಗೆ ಅಂತ. ಬಟ್ ನಮ್ಮ ಅಮ್ಮ ಮಾತೇ ಕೇಳ್ತಿಲ್ಲ. ನೀವು ಒಂದ್ಸಲ ಕಮೆಂಟ್ ಮಾಡಿ ಗೈಸ್. ನನ್ನ ಪ್ರಕಾರ ಇನ್ನೊಂದು ಚಾನಲ್ ಮಾಡ್ಬಿಟ್ಟು ಅದರಲ್ಲಿ ಬರೀ ಕುಕ್ಕಿಂಗ್ ರೆಸಿಪಿನ ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತ. ಈಗ ನನ್ನ ಬ್ಲಾಗು ಈಗ ಸುಮಾರು ಜನ ಹುಡುಗರು ನೋಡ್ತಿರ್ತಾರೆ, ಕುಕ್ಕಿಂಗ್ ಇಂದು ರೆಸಿಪಿಗಳು ತೋರಿಸ್ತಿರ್ಬೇಕಿದ್ರೆ ಅವ್ರಿಗೆ ಸ್ವಲ್ಪ ಬೋರ್ ಆದಂಗ ಅನ್ಸುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಕುಕ್ಕಿಂಗ್ ಅವ್ರಿಗೆ ಸಪ್ರೇಟ್ ಚಾನಲ್ ಮಾಡಿ ಅದ್ರದ್ದು ರೆಸಿಪಿನ ಅಲ್ಲಿ ಅಪ್ಲೋಡ್ ಮಾಡೋದು ಅಂತ. ಸೊ ಕಮೆಂಟ್ ಮಾಡಿ ಗೈಸ್ ಕೆಳಗಡೆ. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind.